ಹಾಯ್, ಗುಡ್ ಮಾರ್ನಿಂಗ್. ಈಗ ಡೇ 2 ರೈಡ್ ನಾವು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ದ ಫಸ್ಟ್ ಸ್ಪಾಟ್ ವಿಲ್ ಬಿ ಬನ್ಸೂರ ಸಾಗರ್ ಡ್ಯಾಮ್ ಅಂತ. ಇಲ್ಲಿಂದ ಒಂದು 30 ಕಿಲೋಮೀಟರ್ಸ್ ರೈಡ್ ಇದೆ. ನಾವು ನಿನ್ನೆ ಹೇಳ್ದಂಗೆ ಇಲ್ಲಿ ಮೆಪ್ಪಡಿ ಸ್ಟೇ ಮಾಡಿದ್ವಿ. ಸೊ ವಿನಿತ್, ಹೌಸ್ ದ ಜೋಶ್? ಹಾಯ್ ಸರ್. ಸೊ ಇವರು ಎಲ್ಲ ಮಾಡ್ಕೊತಾ ಇದ್ದಾರೆ. ನಾವು ರೆಡಿ. ಇಲ್ಲಿ ನಮ್ಮ ಬೈಕ್ಸ್ ಎಲ್ಲ ರೆಡಿ ಆಗ್ತಾ ಇದೆ. ಮತ್ತೆ ಮಳೆ ಸರ್, ಯಾವುದು ಗೊತ್ತಿಲ್ಲ ನಮಗೆ. ಮಳೆ ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ. ನಮ್ಮ ಬೈಕ್ಸ್ ಎಲ್ಲ ರೆಡಿ ಆಗ್ತಾ ಇದೆ. ರೈಡ್ ಎಲ್ಲ ಇಲ್ಲಿ ನೋಡಿ ಫೋಟೋಶೂಟ್ ಮಾಡ್ತಾ ಇದ್ದಾರೆ. ಬೈಕ್ ನಾವೇನು ತೆಗಿಯೋಕ್ಕಲ್ಲ, ಹೋಗಲ್ಲ, ಅವರಿಂದ ಕಳಿಸ್ಕೊಂಡ್ಬಿಡ್ತೀವಿ ಅಷ್ಟೇ. ಬೆಟರ್ ಅಲ್ವಾ? ಇದೇ ದಾರಿಲಿ ಬಂದ್ವಿ. ಆದರೆ ನಾವು ಬರಬೇಕಾದ್ರೆ ಅಂತೂ ಸ್ಟೇಯಿಂದ ಇಲ್ಲಿ ಬಂದು ಇಲ್ಲಿ ಉಡುಪಿ ರೆಸ್ಟೋರೆಂಟ್ ಅಂತ ಸದ್ಯ ನಮ್ಮ ಕೆಲ್ಪೆಟ್ಟಲ್ಲಿ ನಮ್ಮ ಉಡುಪಿ ರೆಸ್ಟೋರೆಂಟ್ ಸಿಕ್ತು. ಸಡನ್ನಾಗಿ ನಿಲ್ಸಿದ್ವಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ಸಿಕ್ಕಾಪಟ್ಟೆ ಮಳೆ ಇದೆ ಇಲ್ಲಿ. ನಾವು ಫಸ್ಟು ಇವಾಗ ಲಕ್ಕಿಡಿ ವ್ಯೂ ಪಾಯಿಂಟು ಮತ್ತು ಎಣ್ಣೂರು ಅಂತ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಬನ್ಸೂರ ಡ್ಯಾಮ್ ನಾಳೆ ನೋಡೋಣ ಅಂತ. ಓಕೆ, ಬ್ರೇಕ್ಫಾಸ್ಟ್ ಮಾಡೋಣ. ಬ್ರೇಕ್ಫಾಸ್ಟ್ ಮಾಡಿ ಮುಂದಕ್ಕೆ ಹೋಗೋಣ. ಲೆಟ್ಸ್ ಗೋ. ಇಲ್ಲಿ ಬ್ರೇಕ್ಫಾಸ್ಟ್ ಮುಗಿತು. ಸೊ ವಿ ಆರ್ ಗೋಯಿಂಗ್ ಟು ಎಣ್ಣೂರು. ಈ ಮಳೆಯಲ್ಲಿ ನಾವು ಓಡಿಸೋಣ ಅಂತ ಇದ್ದೀವಿ. ಸೊ ಲೆಟ್ಸ್ ಗೋ. We have decided to get wet and then go in the rain itself. We are up for anything and everything. Adventure is the first key. ಅದು ಬೇಕಾಗಿರೋದು. ಲೆಟ್ಸ್ ಗೋ. ಸೊ ಇವಾಗ ನಾವು ಎಣ್ಣೂರು ಟ್ರೈಬಲ್ ವಿಲೇಜ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಪಾರ್ಕಿಂಗ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಪಾರ್ಕಿಂಗು ನಾನು ಜಾಸ್ತಿ ಶೂಟ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಸಿಕ್ಕಾಪಟ್ಟೆ ಮಳೆ ಇತ್ತು ಅಂತ. ಏನಕ್ಕೆ ರಿಸ್ಕು ಸುಮ್ಮನೆ ಅಂತ. ನಂದು ರೈನ್ ಕವರ್ ಕೇಸ್ ಬೇರೆ ಸ್ವಲ್ಪ ಸ್ಕ್ಯಾಮ್ ಆಗಿದೆ, ಅದರಿಂದ ನನಗೆ ಶೂಟ್ ಮಾಡೋಕ್ಕಾಗ್ತಾಯಿಲ್ಲ. ಆ್ಯಂಡ್ ಇದೆ ಎಣ್ಣೂರು ಟ್ರೈಬಲ್ ವಿಲೇಜಿಗೆ ಎಂಟ್ರಿ ಸ್ಪಾಟು. ಪಾರ್ಕಿಂಗ್ ಫೀ 20 ರೂಪೀಸ್ ಆಗುತ್ತೆ, ಮತ್ತು ಇಲ್ಲಿ ಟಿಕೆಟ್ ಒಬ್ರಿಗೆ 60 ರೂಪೀಸು, ಟೋಟಲ್ ಒಂದು 80 ರೂಪೀಸ್ ಆಗುತ್ತೆ. ಬನ್ನಿ ನೋಡೋಣ ಹೆಂಗಿರುತ್ತೆ. ಇದೆ ಎಂಟ್ರಿ. ಈ ಥರ ಫಸ್ಟು ಟಿಕೆಟ್ ಕೊಡ್ತಾರೆ. ಟಿಕೆಟು ಇಲ್ಲಿ ಇವ್ರ ಫೋನಲ್ಲಿ ಸ್ಕ್ಯಾನ್ ಮಾಡ್ತಾರೆ. ಆಮೇಲೆ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡಿ ನಾವು ಜೀಪಲ್ಲಿ ಹೋಗಬೇಕಾಗತ್ತೆ. ಸೊ ವಿನಿತ್, how much are you excited to see? This is mainly for the family crowd, guys. Don't come to this place. Sorry? Don't come to this place. It's mainly for the family crowd. I'm pretty sure. Yeah, that's true. But yeah, we'll see. Yeah. We'll explore. ಈ ಜಾಗದ್ದು ಇನ್ನೊಂದು ಸೈಕ್ ಪಾಯಿಂಟ್ ಏನು ಅಂದರೆ 10 ನಿಮಿಷ ಮಳೆ ಬರುತ್ತೆ, ಇನ್ನು 10 ನಿಮಿಷ ಮಳೆ ಗಾಳಿ ಸುಳುವೆ ಇರಲ್ಲ, ಮತ್ತೆ ಇನ್ನೊಂದು 10 ನಿಮಿಷ ಮಳೆ ಬರುತ್ತೆ. ಇವಾಗ ಛತ್ರಿ ಇಟ್ಕೊಂಡಿದ್ರು. ಅದೇ ಸ್ವಲ್ಪ ಹೊತ್ತಿಗೆ ಮುಂಚೆ ಎಲ್ಲರೂ ಛತ್ರಿ ತೆಗೆದಿದ್ರು. ಮತ್ತೆ ಇವಾಗ ನೋಡಿ ಎಲ್ಲರೂ ಕ್ಯಾಪು ಛತ್ರಿ ಹಾಕೋಬೇಕು. ಸಿಕ್ಕಾಪಟ್ಟೆ ಸೈಕ್ ಜಾಗ ಗುರು ಇದು. ಹೇಳೋಕ್ಕಾಗಲ್ಲ ಯಾವಾಗ ಏನಾಗುತ್ತೆ ಇಲ್ಲಿ ಅಂತ. ಹಾಯ್, ನಮ್ಮವ್ರು ಸಿಕ್ಕಿದ್ದಾರೆ ಸರ್. ನಿಮ್ಮ ಹೆಸರು? ಹಾಯ್ ಅಕ್ಷಯ್. ತುಂಬ ಹೊತ್ತಾಯಿತು ಕನ್ನಡ ಮಾತಾಡಿ. ಇವ್ರು ಸಿಕ್ಕಿದ್ರು. ಮತ್ತೆ ನಿನ್ನೆ ಥರ ಇದು ಜೀಪ್ ರೈಡು ಇಲ್ಲ, ಇದು ಫುಲ್ ಆಫ್ ರೋಡ್ ಏನಿಲ್ಲ. ಆಫ್ ರೋಡ್ ಏನಿಲ್ವಾ ಇದು? ಓಕೆ, ಇದು ನಾರ್ಮಲ್ ರೋಡ್ ಅಂತೆ. ಬಿಡಲ್ಲ ಅಷ್ಟೇ, ಬಿಟ್ರೆ ಗಾಡಿನೂ ಹೋಗುತ್ತೆ. ಮ್ಯಾಮ್, ನಾವು ಹಂಗಿಂದಾನೆ ಬಂದ್ಬಿಡ್ಬೋದಿತ್ತಲ್ಲ ಮ್ಯಾಮ್. ಅದೇ ಜೀಪಲ್ಲಿ ಅಂದ್ರೆ ಒಂದು ಚಾರಿಟಬಲ್ ಟ್ರಸ್ಟ್ ತರ ಮಾಡಿರೋದು, ಎಣ್ಣೂರು ಚಾರಿಟಬಲ್ ಟ್ರಸ್ಟ್ ಅಂತ. ಸೊ ಇಲ್ಲಿ ಟ್ರೈಬಲ್ ಇದಕ್ಕೆ ಫಂಡ್ ಕ್ರಿಯೇಟ್ ಆಗಲಿ ಅನ್ನೋದಕ್ಕೆ. ಸೊ ಆ ಟ್ರೈಬಲ್ ಕಾನ್ಸೆಪ್ಟ್ ಮತ್ತೆ ಅವ್ರದ್ದು ಕೆಲವೊಂದು ಐಟಮ್ಸ್ನೆಲ್ಲ ಇಲ್ಲಿ ಸೇಲ್ ಮಾಡ್ತಾರೆ. 4-5 ಬಿಲ್ಡಿಂಗ್ಗಳು ಮಾಡಿದ್ದಾರೆ. ಆ ಟ್ರೈಬಲ್ದು ಏನು ಇತ್ತು ಆ ಥರದ್ದು ಹಟ್ಗಳು ಮಾಡಿದ್ದಾರೆ. ಸೊ ಅದನ್ನ ಇಟ್ಕೊಂಡು ಇಲ್ಲಿ ಏನು ಫಂಡ್ ಬರುತ್ತೆ ಅದನ್ನ ಆ ಟ್ರೈಬಲ್ ಇದಕ್ಕೆ ಯೂಸ್ ಮಾಡೋದು. ಗೊತ್ತಾಯ್ತಲ್ಲ ಇದ್ರ ಕಾನ್ಸೆಪ್ಟ್. ಎಲ್ಲರೂ ಬನ್ನಿ ಇಲ್ಲಿ. ಆ್ಯಕ್ಚುಲಿ ರೋಡಲ್ಲಿ ನಾವೇ ಬರ್ಬೋದಿತ್ತು, ಬಟ್ ಇಲ್ಲಿ ಬಿಡಲ್ಲ.
ನಾವು ಇವಾಗ ಜೀಪಲ್ಲಿಂದ ಎಣ್ಣೂರು ಸ್ಟಾಪ್ ಹೋಗೋದಿನ. ಆ್ಯಕ್ಚುಲಿ ಇದು ಎಂಟ್ರೆನ್ಸ್ ಒಳಗಡೆ ಇನ್ನೂ ಹೋಗಬೇಕು. ಇಲ್ಲೆಲ್ಲ ಎಲ್ಲರೂ ನೇಚರ್ ಫೋಟೋಗ್ರಫಿ ಎಲ್ಲ ನಡೀತಾ ಇದೆ. ನೋಡಿ ಹೆಂಗಿದೆ ಅಂತ ಸಖತ್ತಾಗಿದೆ ವ್ಯೂ ಪಾಯಿಂಟು. ಮಮ್ಮಿಗೆ ಹೋಗ್ತಾರೆ ವಿಡಿಯೋ ಕಾಲಲ್ಲಿ ಎಲ್ಲ ವಿಡಿಯೋ ಕಾಲ್ ಬಿಸಿಲಿದ್ದಾರೆ. ವಿನೀತ್ ಬಾಯ್ ಹೌಸ್ ಇಟ್? ಟು ಗುಡ್. ಫುಲ್ ಎಲ್ಲ ಎಕ್ಸೈಟೆಡ್ ಆಗಿದ್ದೀವಿ. ನೋಡೋಣ ಒಳಗೆ ಹೋಗೋಣ. ಒಳಗೆ ಹೋಗಿ ಇದೇ ಸ್ಪಾಟು. ದಿಸ್ ಇಸ್ ಹೆಣ್ಣೂರು ಟ್ರೈಬಲ್ ವಿಲೇಜ್ ಅಂತ. ಅಲ್ಲಿ ಒಳಗಡೆ ಹೋದರೆ ಏನಂದರೆ ಸಿಂಪಲ್ ಇವರೇ ಟ್ರೈಬಲ್ ಕಾನ್ಸೆಪ್ಟ್ ಮಾಡಿ ಟ್ರೈಬಲ್ ಅವರ ಪ್ರಾಕ್ಟೀಸ್ನ ಇಂಪ್ರೂವ್ ಮಾಡಬೇಕು ಅಂತ ಮಾಡಿರೋದು. ಸೊ ವಿನೀತ್ ಬಾಯ್ ಲೆಟ್ಸ್ ಗೋ. ಬನ್ನಿ ಹೋಗೋಣ. ಬನ್ನಿ ಅಲ್ಲೆಲ್ಲ ಹೋಗೋಣ. ಬನ್ನಿ ಅಲ್ಲಿ ತಗೋ. ಪ್ರಿಯದರ್ಶಿನಿ ಗ್ರೇಟ್ಸ್ ಅಂತೆ. ಏನು ನೋಡೋದು? ಗಾಳಿ ಹಿಂಗೆ ಹೊಡಿಯೋದು. ಗಾಳಿನಾ? ನಾವೇ ಹಾಕೊಂಡು ಹೋಗ್ತೀವಿ. ಗಾಳಿ ಮಳೆಗೆ ಹೀಗೆ ನಡ್ಕೊಂಡು ಹೋಗ್ತಾ ಇದ್ರೆ ಎಣ್ಣೆ ಊರು ಇದು. ಎಣ್ಣೆ ಊರು. ಓಕೆ, ಎಲ್ಲಿ ನೋಡಿದ್ರು ಇದು ಹೆಣ್ಣೂರು. ಎಲ್ಲಿ ನೋಡಿದ್ರು ಹೆಣ್ಮಕ್ಳೇ ಇದ್ದಾರೆ. ಅಲ್ವಾ ವಿನೀತ್? ಹೌದು ಬಾಯ್. ಹಾಂ, ಅದಕ್ಕೆ ವಿನೀತ್ ಅವ್ರದ್ದು ಹೆಣ್ಣೂರು ಅಂತ ಮಾಡಿದ್ದಾರೆ. ಹೊಸ ನಾಮಕರಣ ಆಗಿದೆ ಈ ಜಾಗಕ್ಕೆ ಇವತ್ತು. ಒಳ್ಳೊಳ್ಳೆ ಸ್ಪಾಟ್ಸ್ ಕರ್ಕೊಂಡ್ಬರ್ತಾರೆ. ಥ್ಯಾಂಕ್ ಯು ಸೋ ಮಚ್. ಅಲ್ಲೇ ಕರ್ಕೊಂಡ್ಬರ್ತಾರೆ. ಅದನ್ನ ಎಲ್ಲಿ ಹುಡುಗಿರ್ತಾರೋ ನಾವು ಹೋಗಲ್ಲ, ನಾವಿರೋ ಕಡೆ ಅವ್ರು ಬರ್ತಾರೆ. 900 ಚಂಡಿ 800. ಏನು ಮಾಡೋದಪ್ಪ? ಸೊ ಅದು ಒಳಗೆ ಹೋಗಿದ್ವಿ, ಟ್ರೈಬಲ್ ವಿಲೇಜ್ ನೋಡಿದ್ವಿ. ಆದರೆ ಸಿಕ್ಕಾಪಟ್ಟೆ ಮಳೆ ಇದೆ. ಸೊ ಅಲ್ಲೆಲ್ಲ ಸ್ಪಾಟ್ ನೋಡಿಕೊಂಡು ಇವಾಗ ನಾವು ವಾಪಸ್ಸು ನಮ್ಮ ಪಾರ್ಕಿಂಗ್ ಹತ್ರ ಹೋಗ್ತಾ ಇದ್ದೀವಿ. ಹಾಯ್ ವಿಜಯ್, What's up boys? ಸೊ ಹೌಸ್ ದ ಫೀಲ್? Oh, ಸೊ ಹೌಸ್ ದ ರೈನ್ ಟ್ರೀಟಿಂಗ್ ಯು? too bad man. But we are enjoying the ride. ರೈಟ್ ಸಕಲಾಗಿ ಎಂಜಾಯ್ ಮಾಡಿದ್ವಿ. ಬಟ್ ಸಿಕ್ಕಾಪಟ್ಟೆ ಮಳೆ ಇದೆ. I'm better as Beneath fuck. the- Everything is literally wet, including my balls. Which software you use for editing? ಯಾ, ಇವಾಗ ನಾವು ನೆಕ್ಸ್ಟ್ ಸ್ಪಾಟ್ ಯಾವುದಕ್ಕೆ ಹೋಗ್ತಾ ಇದ್ದೀವಿ? ಲಕ್ಕಿಡಿ ವ್ಯೂ ಪಾಯಿಂಟ್. Luckidi view point. ಲಕ್ಕಿಡಿ ವ್ಯೂ ಪಾಯಿಂಟ್ ಹೋಗ್ತಾ Which is ಇದ್ದೀವಿ. only 2 ಅಲ್ಲಿಂದ kilometers. ಕೋಝಿಕೋಡ್ ಹೋಗ್ತಾ ಇದ್ದೀವಿ. ಕೋಯಿಕೋಡ್ ಅದು ಕೋಯಿಕೋಡ್, ವಿಚ್ ಇಸ್ ಆ್ಯಕ್ಚುಲಿ ಕಾಲ್ಡ್ ಆಸ್ ಕ್ಯಾಲಿಕಟ್. ಗೋಡು ಕ್ಯಾಲಿಕಟ್, ರೈಟ್? Calicut, yeah. ಎಸ್, ನಾವು ಕ್ಯಾಲಿಕಟ್ಗೆ ಹೋಗ್ತಾ ಇದ್ದೀವಿ ನೆಕ್ಸ್ಟು. ಸೊ ಲೆಟ್ಸ್ ಗೋ ದೇರ್. ಅದೇ ಒಂದು ಮಿನಿ ವಾಟರ್ ಫಾಲು ನಿಮ್ಗೆ ಕಾಣಿಸ್ತಾ ಇರೋದು ದೂರದಲ್ಲಿ. ಇದೆಲ್ಲ ಬ್ಯಾಕ್ ಟು ಪಾರ್ಕಿಂಗ್ ಸ್ಪಾಟ್. ಇದೆಲ್ಲ ನಿನ್ನೆ ಹೋಗಿದ್ದು ಅಲ್ಲ 900 ಗಂಟೆ ಅದು ಹಿಂಗೆ. ಆದರೆ ಸಿಕ್ಕಾಪಟ್ಟೆ ಆಫ್ ರೋಡಿಂಗ್ ಸಕಾಲಾಗಿತ್ತು. ಇದು ರೋಡ್ ಮೇಲೆ ಜೀಪ್ ಅಷ್ಟೇ. ಇಲ್ಲಿ ನನ್ನ ಮಕ್ಕಳು ಬೈಕೆಲ್ಲ ಬಿಡಲ್ಲ. ಇದಕ್ಕೊಂದು ಸ್ವಲ್ಪ ಟ್ಯಾಕ್ಸ್ ಹಾಕಬೇಕಲ್ಲ, ಅದಕ್ಕೆ ಜೀಪಲ್ಲಿ ಹೋಗ್ತಾ ಅಷ್ಟೇ. ವಿ ಆರ್ ಹೆಡಿಂಗ್ ಬ್ಯಾಕ್ ಫ್ರಮ್ ಎಣ್ಣೂರು ಆಯಿತು. ಇಲ್ಲೇ ಹಿಂಗೆ ರೆಡಿ ಮಾಡಿಕೊಂಡು ಡೈರೆಕ್ಟು ಲಕ್ಕಿಡಿ ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ಬೈಕೆಲ್ಲ ನೆಂದಿಪ್ಪೆ ಆಗಿದೆ. ಹೋಪ್ಫುಲಿ ಬ್ಯಾಗ್ ಏನಾಗಿರಲ್ಲ ಅಂದ್ಕೊಂಡಿದ್ದೀನಿ. ಹೋಪ್ಫುಲಿ ಒಳಗಡೆ ಆಮೇಲೆ ತೆಗೆದು ನೋಡಿದ್ಮೇಲೆ ಗೊತ್ತಾಗುತ್ತೆ. ಲೆಟ್ಸ್ ಗೋ ಟು ಲಕ್ಕಿಡಿ ವ್ಯೂ ಪಾಯಿಂಟ್. ಬನ್ನಿ. ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾವು ಜಸ್ಟ್ ಎಣ್ಣೂರು ಮುಗಿಸ್ಕೊಂಡು ಟುವರ್ಡ್ಸ್ ಲಕ್ಕಿಡಿ ವ್ಯೂ ಪಾಯಿಂಟ್ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಅವಾಗಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ, ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು ಅಂತ. ಸೊ ಇವಾಗ ನಾವು ಟುವರ್ಡ್ಸ್ ಲಕ್ಕಿಡಿ ವ್ಯೂ ಪಾಯಿಂಟ್ ಹೋಗ್ತಾ ಇದ್ದೀವಿ. ಬಿಡಪ್ಪ ತಪ್ಪು ನನ್ನ ಮುಂದೆ ಹೋಗೋಕ್ಕೆ ಬಿಡ್ತಾ ಇಲ್ಲ. ನೋಡುವ ದಾರಿ ಕಾಣಿಸ್ತಾ ಇಲ್ಲ. ಬಿಡಪ್ಪ ಅದು.
ನಾವು ಮೋಸ್ಟ್ಲಿ ಇವಾಗ ನಾವು ಇವಾಗ ಕ್ಯಾಲಿಕಟ್, ಅದರ್ ನೇಮ್ ಇಸ್ ಕೋಯಿಕೋಡ್ ಕಡೆ ಹೋಗ್ತಾ ಇದ್ದೀವಿ. ಸೊ ವಾಯ್ನಾಡ್ ಮುಗೀತು, ಅದಕ್ಕೆ ನಾವಿವಾಗ ಈ ಲಕಿಡಿ ವ್ಯೂ ಪಾಯಿಂಟ್ ಅನ್ನೋ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ನನ್ನ ಪ್ರಕಾರ ಏನೂ ಕಾಣಿಸೋ ಥರ ಅಂತೂ ಇಲ್ಲ. ಈ ಕಾನ್ಸೆಪ್ಟ್ ಯಾವ ಥರ ಅಂದರೆ ನಾವು ಆಗುಂಬೆಯಿಂದ ಮಲ್ಪೆಗೆ ಹೋಗ್ತೀವಲ್ಲ ಆ ಥರ ಇದೆ, ಸೇಮ್ ರೋಡ್ಸು ಹಂಗೆ ಇದೆ ಆಲ್ಮೋಸ್ಟ್. ಸಕ್ಕತ್ತಾಗಿದೆ ಮಾತ್ರ, ವ್ಯೂ ಸೂಪರ್, ತುಂಬಾ ಚೆನ್ನಾಗಿದೆ. ಗುರು ಸಕ್ಕತ್ತಾಗಿದೆ ಮಾತ್ರ. ಯಪ್ಪ ಎಲ್ಲರೂ ಫುಲ್ಲು ಇಲ್ಲೇ ಸ್ಟಾಲ್ ಹಾಕ್ಬಿಟ್ಟಿದ್ದಾರೆ. ಮಳೆ ಬೇರೆ ಮತ್ತೆ ಜಾಸ್ತಿ ಆಗ್ತಾಯಿದೆ. ಯಾವುದು ಅಲ್ಲಿ ಮಳೆ ಇರಲಿಲ್ಲ ನೋಡಿ, ಇವಾಗ ಮಳೆ ಬಂತು. ಏನಂತಾರೆ ಇದು ಪ್ರೆಡಿಕ್ಟೇ ಮಾಡೋಕ್ಕಾಗಲ್ಲ ಇಲ್ಲಿ ವೆದರ್. ಸೇಮ್ ನಮ್ಮ ಆಗುಂಬೆ ಥರ, ಸುಮ್ಮನೆ ಮಳೆ ಬರುತ್ತೆ ಹೋಗುತ್ತೆ, ಸುಮ್ಮನೆ ಮಳೆ ಬರುತ್ತೆ ಹೋಗುತ್ತೆ, ಮಳೆ ಬರುತ್ತೆ ಹೋಗುತ್ತೆ, ಮಳೆ ಬರುತ್ತೆ ಹೋಗುತ್ತೆ. ಇಷ್ಟೊತ್ತು ಸಿಕ್ಕಾಪಟ್ಟೆ ಮಳೆ ಇತ್ತು. ಇವಾಗ ಪರವಾಗಿಲ್ಲ, ಮಳೆ ಇಲ್ಲ, ಲೈಟಾಗಿ ಬರ್ತಾಯಿದೆ ಹೋಗ್ತಾ ಇದೆ. ಇವಾಗ ಮತ್ತೆ ಬ್ಯಾಕ್ ಟು ನಾರ್ಮಲ್ ಕಂಡೀಷನ್. ಸೊ ನಾವು ಇವಾಗ ಟುವರ್ಡ್ಸ್ ಕೋಯಿಕೋಡ್ ಕ್ಯಾಲಿಕಟ್ಗೆ ಹೋಗ್ತಾ ಇದ್ದೀವಿ. ನೋಡೋಣ ದಾರಿ ಹೆಂಗಿರುತ್ತೆ ಏನು ಎತ್ತ ಅಂತ. ಇದೊಂದು ವ್ಯೂ ಪಾಯಿಂಟ್ ಇದೆ, ಮೌಂಟ್ ಕೀ ಡ್ಯೂ ರೆಸಾರ್ಟ್ಸ್, ಸೂಪರ್ ಸಕ್ಕತ್ತಾಗಿದೆ. ನೋಡೋಣ, ಲೆಟ್ಸ್ ಗೋ. ವಾವ್, ಸೋ ಬ್ಯೂಟಿಫುಲ್ ವ್ಯೂ, ಏನು ಸಕ್ಕತ್ತಾಗಿದೆ ವ್ಯೂ. ಒಳ್ಳೆ ಮಾನ್ಸೂನ್ ಟೈಮ್ ಇದು, ಚೆನ್ನಾಗಿರುತ್ತೆ ಬಂದರೆ. ಆದರೆ ಏನಂದರೆ ಸ್ವಲ್ಪ ಮಳೆ ಜಾಸ್ತಿ ಇರುತ್ತೆ, ಸ್ವಲ್ಪ ಅಷ್ಟು ಬೇರ್ ಮಾಡಿದ್ರೆ ಓಕೆ. ಇಷ್ಟೊತ್ತು ಮಳೆ ಇರಲಿಲ್ಲ, ಇಲ್ಲಿ ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ಓಕೆ, ಮತ್ತೆ ಮಳೆ ಬರುತ್ತೆ, ಮತ್ತೆ ನಿಂತಕ್ಕೂ ಮಳೆ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ಇಲ್ಲಿ ಸೂಪರ್ಬಾಗಿರುತ್ತೆ, ಅದೇ ಜಾಸ್ತಿ ನೆನೀತೀವಿ. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಅಂತ ಇಲ್ಲಿ ಸೈಡಲ್ಲಿ ಹಾಕಿದ್ವಿ. ಟೈಮ್ ಎಷ್ಟಾಗಿದೆ? 11:45ಗೆ ನೋಡಿ, ಒಳ್ಳೆ ಸಂಜೆ ಥರ ಮಳೆ ಬರ್ತಾ ಇದೆ ಇಲ್ಲಿ. ಸೊ ಅದಕ್ಕೆ ಒಂದು ಫೋಟಲ್ ಹಾಕಿದ್ದೀವಿ. ಒಳ್ಳೆ ಪೂರಿ ಆ್ಯಂಡ್ ದೆನ್ ಕಟನ್ ಕಾಫಿ, ಚಾಯ್ ಅಲ್ಲ ಅದು, ಕಟನ್ ಚಾಯ್ ಚೆನ್ನಾಗಿದೆ. ತಿನ್ಕೊಂಡು ಮಳೆ ಕಡಿಮೆ ಆದರೆ ಆದಷ್ಟು ಬೇಗ ಕೋಯಿಕೋಡ್ ತಲುಪೋಣ. ಫಸ್ಟ್ ಪಾಯಿಂಟ್ ಬಂದುಬಿಟ್ಟು ಹಂಗೆ ಕಾಣಿಸ್ತಾ ಇರೋಂಗೆ ಸಿಕ್ಕಾಪಟ್ಟೆ ಮಳೆ, ಹಂಗೆ ಹೋಗ್ತಾ ಇರೋದಷ್ಟೇ. ನೋಡೋಣ, ಲೆಟ್ಸ್ ಸ್ಟ್ಯಾಂಡ್. ಪೆಟ್ರೋಲ್ ಫಿಲ್ ಆಯಿತು, ಗಾಡಿ ಓಡ್ತಾ ಇರುತ್ತೆ. ಸೊ ಇವಾಗ ನಾವು ಅಕ್ಕಲ್ ಪುಜ್ಜಾ ಬೋರ್ಡಿಂಗ್ ಪಾಯಿಂಟ್ ಕಡೆ ಹೊರಡ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಮಳೆ ಇತ್ತು ಆ್ಯಕ್ಚುಲಿ ಬರಬೇಕಾದ್ರೆ, ಏನೂ ಶೂಟ್ ಮಾಡೋಕ್ಕಾಗಿಲ್ಲ. ನಂದು ಈ ರೈನ್ ಕವರ್ ಕೇಸ್ ಬೇರೆ ಸರಿಯಾಗಿ ಅದು ವರ್ಕ್ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾವು ಇವಾಗ ಸದ್ಯ ಮಳೆ ನಿಂತಿದೆ, ಲೈಟ್ ರಿಸಲ್ ಇದೆ ಅಂತ ಕೇಸ್ ಚೇಂಜ್ ಮಾಡಿ
ಎಲ್ಲ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೋ ಅವರೆಲ್ಲಪ್ಪ. ನಾವಿವಾಗ ಎಲ್ಲಿದ್ದೀವಿ ಅಂದರೆ ಇಲ್ಲಿ ಎಲ್ಲಪ್ಪ ಈ ಊರ ಹೆಸರೇ ಹಾಕಲ್ಲ ಗುರು ಇವರು. ಅಂಗಡಿ ಮುಂದೆ ಹೆಂಗಪ್ಪ ಗೊತ್ತಾಗತ್ತೆ ನನಗೆ, ಹೊರಗಡೆಯಿಂದ ಬಂದವ್ರು ಗೊತ್ತಾಗಲ್ಲ. ತಮ್ಮರಸಿಲಿದ್ದೀವಿ ನಾವಿವಾಗ. ಇಲ್ಲೊಂದು ಸಿಟಿ ಥರ ಒಂದು ಸಿಕ್ಕಿದೆ. ನಮ್ಮ ವಿಜಯ್ ಅವ್ರೇನೋ ಕೇಬಲ್ ಹುಡ್ಕೊಂಡು ಹೋದ್ರು, ಎಲ್ಲಿದ್ದಾರೋ ಗೊತ್ತಿಲ್ಲ. ಇವಾಗ ನಾವು ಅವ್ರನ್ನ ಹುಡುಕ್ತಾ ಇದ್ದೀವಿ. ಫೋನೆಲ್ಲ ಒಳಗಡೆ ಇಟ್ಬಿಟ್ಟಿದ್ದೀವಿ ಮಳೆ ಅಂದ್ಬಿಟ್ಟು. ಏನು ಮಾಡೋದಪ್ಪ. ಮಿಸ್ಟರ್ ವಿಜಯ್, ವೇರ್ ಆರ್ ಯು? ಎಲ್ಲಿದ್ಯಪ್ಪ ವಿಜಯ್? ನಮ್ಮ ವಿಜಯ್ ಅವ್ರು ಸಿಕ್ಬಿಟ್ರು. ವಿಜಯ್ ಆಲ್ ಗುಡ್, ನಿನಗೆ ಚಾರ್ಜರ್ ವಿಜಯ್ ಸಿಗ್ತಾ ಕೇಬಲು? ಕೊನೆಗೂ ಕೇಬಲ್ ಸಿಕ್ಕಿದೆ. ಯಾವುದಪ್ಪ ಇಲ್ಲಿ ಯಾವುದೋ ರೈಟಿಂಗು ಯಾವುದು ಥರ ತಿಮ್ಮರಸಿ ಇವ್ರ ಹೆಸರು ನೋಡ್ರಿ. ಇವ್ರ ಭಾಷೆ ಕೊಡೋ ಮಹತ್ವ ನೋಡ್ರಿ. ಒಂಚೂರು ಇಂಗ್ಲೀಷಲ್ಲಿ ಹಾಕಲ್ಲ, ಇಲ್ಲಿ ಒಂಚೂರು ಏನೋ ಹಾಕೋರೆ ಗೊತ್ತಪ್ಪ ಅಂತ ಅಷ್ಟೇ. ನೋಡಿರಿ ಒಂದು ಇಂಗ್ಲೀಷ್ ಇಲ್ಲ ನಮ್ಮದ್ರಲ್ಲೂ. ಅದೇ ಕೊನೆಗೂ ಅವರು ರೂಟ್ ಹೇಳಿದ್ರು ಈ ಕಡೆ ಅಂತ. ನಾವು ಆ್ಯಕ್ಚುಲಿ ಒಂದು ರೂಟ್ ಕನ್ಫರ್ಮೇಷನ್ ಕಾಯ್ತಾ ಇದ್ವಿ. ಒಂದೊಂದು ಸಲ ಏನಾಗುತ್ತೆ ಅಂದರೆ ಮ್ಯಾಪಲ್ಲಿ ಒಂದೊಂದು ಗೊತ್ತಾಗಲ್ಲ. ಸೊ ಒಂದು ರೆಫರೆನ್ಸ್ ಊರು ಹೇಳಿದ್ಮೇಲೆ ನಾವು ಆ ರೆಫರೆನ್ಸ್ ಇಟ್ಕೊಂಡು ಇನ್ನೂ ಮುಂದೆ ಹೋಗ್ಬೋದು. ಸೊ ನಮಗೆ ರೂಟ್ ಮಿಸ್ ಆಗಲ್ಲ ಹೊರಗಡೆ ಬಂದಾಗ. ಇದನ್ನು ನಾನು ನೆನ್ಪಿಟ್ಕೊಳ್ಳಿ. ಓಕೆ ಲೆಟ್ಸ್ ಗೋ. ಇನ್ನೂ ರೂಟ್ ಬಗ್ಗೆ ಅವ್ರು ಡಿಸ್ಕಸ್ ಮಾಡ್ತಿದ್ದಾರೆ. ಅವ್ರನ್ನ ನಾವು ಫಾಲೋ ಮಾಡೋದಷ್ಟೇ, ಗೊತ್ತಲ್ಲ, ಈಸಿ. ನಾವು ಇವಾಗ ಇಲ್ಲಿ ಯಾವುದೋ ಒಂದು ಸಿಟಿ ಒಳಗಡೆ ಬಂದ್ವಿ. ತಮ್ಮಸೇರಿ ಅಂತ ಹೇಳಿದ್ನಲ್ಲ, ಇಲ್ಲಿಂದ ನಾವಿವಾಗ ಅಕಲ್ಪುಯ್ಯ ಬೋಟಿಂಗ್ ಪಾಯಿಂಟಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಬೋಟಿಂಗ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಸುಮ್ಮನೆ ಹೋಗಿ ನೋಡೋಣ ಅಂತ. ಅದಾದಮೇಲೆ ಯಾವುದೋ ಒಂದು ಸ್ಟ್ಯಾಂಡಿಂಗ್ ಬೀಚ್ ಅಂತ, ಅಲ್ಲಿ ಬೈಕೆಲ್ಲ ಒಳಗಡೆ ತೊಗೊಂಡು ಹೋಗ್ಬೋದು ಅಂತ ಹೇಳ್ತಾರೆ. ಅಲ್ಲಿ ಬಿಟ್ಟರೆ ಬೈಕ್ ತೊಗೊಂಡು ಹೋಗೋಣ. ಬೀಚ್ ಮೇಲೆ ಬೈಕ್ ಹೆಂಗೆ ಓಡಿಸೋದು ಅಂತ ನೋಡೋಣ. ಬೀಚ್ ಮೇಲಂದರೆ ನಾವು ಮೇಲೆ ಹೋಗಲ್ಲ, ಸ್ವಲ್ಪ ಬೀಚಿಂದ ಹಿಂದೆ ಇರ್ತೀವಿ ಅಷ್ಟೇ. ಈ ಊರು ಸಖತ್ತಾಗಿದೆ. ಎಲ್ಲೆಲ್ಲಿ ನೋಡಿದ್ರು ಈ ಕಡೆ ಮರ ಆ ಕಡೆ ಮರ, ಮಧ್ಯದಲ್ಲಿ ನಾವು. ಸಖತ್ತಾಗಿದೆ ಮಗ ಊರು ಮಾತ್ರ. ಒಳ್ಳೆ ರೈಡು. ಮಳೆ ಬಂದು ಸದ್ಯ ನಿಂತಿದೆ ನಮ್ಮ ಪುಣ್ಯಕ್ಕೆ. ಆರಾಮಾಗಿ ಇವಾಗ ಆರಾಮಾಗಿ ರೀಚ್ ಆಗ್ಬೋದು. ಬರಬೇಕಾದ್ರೇನು ಹಿಂಗೆ ಇರಲಿ ಅಂತ ಬೇಡ್ಕೊಳ್ತಾ ಇದ್ದೀನಿ. ನನ್ನ ಜೊತೆ ನೀವು ಬಜಾರ್ ಕಡೆ ಬರ್ತಾ ಇದ್ದೀವಿ. ಕೊಯಿಲ್ಯಾಂಡಿ, ನನ್ನಮಿಂದ, ಕಿನಲೂರು. ಗುರು ಈ ಹೆಸರುಗಳು, ಊರುಗಳ ಹೆಸರುಗಳು ಓದೋಕ್ಕೆ ಅಂತ ಗೂಗಲ್ ಓದಬೇಕಿದೆ. ಕೋಯಿಕೋಡ್. ಓಕೆ, ಕೋಯಿಕೋಡ್ ಹತ್ರ ಇದ್ದೀವಿ ಅಂತ ಆಯಿತು. ಇನ್ನೇನು ಸ್ವಲ್ಪ ಊರು ಪೂರ್ತಿ ಘಾಟ್ ಸೆಕ್ಷನ್. ಮೇಲೆ ಬರ್ತಾನಪ್ಪ ಯಪ್ಪ. ನಾವು ಅಕಲ್ಪುಯ್ಯ ಬೋಟಿಂಗ್ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೀವಿ. ಈ ರೋಡ್ ನೋಡಿ ಎಷ್ಟು ಚಿಕ್ಕದಾಗಿದೆ, ಸಕ್ಕತ್ತಾಗಿದೆ. ಅಕಲ್ಪುಯ್ಯ ಬೋಟಿಂಗ್ ಪಾಯಿಂಟ್ ಹಿಂಗೆ ಅಂತ ಅವ್ರು ಹೇಳಿದ್ರು ಸಾಹೇಬ್ರು. ಸೊ ನಾವು ಹೀಗೆ ಹೋಗ್ತಾ ಇರೋದು ಇವಾಗ. ಇಲ್ಲಿ ಯಾವ ಥರ ಮಳೆ ಬಂದು ನೀರು ತುಂಬಿಕೊಂಡಿದೆ ಅಂದರೆ ಫುಲ್ಲು ವಾಟರ್ ರೈಟ್ಸ್.
ಗೋ, ದಿಸ್ ಇಸ್ ದ ವೇ. ಸಖತ್ತಾಗಿದೆ ಜಾಗ ಫ್ರೆಂಡ್ಸ್, ಸೂಪರ್. ಇವಾಗ ಮೋಸ್ಟ್ಲಿ ಕ್ರೂಸ್ ಅವ್ರು ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಇಲ್ಲಂತೂ ಮಾತ್ರ ಸಿಕ್ಕಾಪಟ್ಟೆ ಸಖತ್ತಾಗಿದೆ ಜಾಗ. ಇಲ್ಲಿ ನಿಂತ್ಕೊಂಡು ನೋಡೋಕ್ಕೇ ಬರಬೇಕು. ಕ್ರೂಸ್ ಬಿಟ್ಟಿಲ್ಲ ಅಂದರು ಇಲ್ಲಿ ನಿಂತ್ಕೊಂಡು ನೋಡೋಕ್ಕೇ ಬರಬೇಕು. ಇಲ್ಲಿ ಸೂಪರ್ ಪ್ಲೇಸ್. ಬ್ಲ್ಯಾಕ್ ಪರ್ಲೆಲ್ಲ ಇದೆ. ಓಹೋ ಹೋ, ಐ ಲವ್ ಅಕಲಪುಯ್ಯ. ಓ ಸೂಪರ್ ಸೂಪರ್ ಇದೆ. ಅಕಲ್ಪುಯ್ಯ ಬೋಟಿಂಗ್ ಪಾಯಿಂಟ್ ಅಂತ. ಇಲ್ಲಿ ನೋಡಿ ನಮ್ಮದು ಬೈಕೆಲ್ಲ ನಿಲ್ಸಿದ್ದೀವಿ. ಆ್ಯಕ್ಚುಲಿ ಮಳೆ ಬರ್ತಾ ಇದೆ, ನಿಮಗೂ ಕಾಣಿಸ್ತಿದೆ ಅನಿಸುತ್ತೆ ಲೆನ್ಸ್ ಮೇಲೆ ಇದೆ. ಅಂದರೆ ನೋಡಿ ಇದೆ ಈ ವ್ಯೂ ಪಾಯಿಂಟ್ ನೋಡಿ ಏನು ಸಾಕಾಗಿದೆ ಇಲ್ಲಿ, ಅಂದರೆ ಸೂಪರಾಗಿದೆ ವ್ಯೂ ಪಾಯಿಂಟು. ಮತ್ತು ಜೊತೆಗೆ ಇಲ್ಲಿ ಆ್ಯಕ್ಚುಲಿ ಲೈಕ್ ಸೀಸನಲ್ಲಿ ಬಂದರೆ ಕ್ರೂಸ್ ಇರುತ್ತೆ. ಇವಾಗ ಸದ್ಯಕ್ಕೆ ಏನು ವಿಲೇಜಲ್ಲ ಏಂಜಲ್ ಕ್ರೂಸು, ಇಲ್ಲಿ ಕ್ರೂಸ್ ಇರುತ್ತೆ. ಸೊ ನೀವಿಲ್ಲಿ ಬಂದಾಗ ಕ್ರೂಸಲ್ಲಿ ಹೋಗ್ಬೋದು. ಬಟ್ ಇವಾಗ ಮಾತ್ರ ಒಳ್ಳೆ ಬ್ಯೂಟಿ ಇದೆ, ಮಾತಾಡೋಂಗಿಲ್ಲ, ಸಖತ್ತಾಗಿದೆ. ಪ್ಲಸ್ ಒಳ್ಳೆ ಸ್ಪಾಟು ಕೂಡ. ಮಾನ್ಸೂನಲ್ಲಿ ಬಂದರೂ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ, ಈ ಥರ ಚೆನ್ನಾಗಿರುತ್ತೆ. ದಿಸ್ ಇಸ್ ಅಕಲ್ಪುಯ್ಯ. ನಾವು ಅಕಲ್ಪುಜ ಅಂತೀವಿ, ಅಗಲಾಪುಯ್ಯ. ಓಕೆ, ಅವ್ರು ಹೇಳ್ತಾ ಇದ್ದಾರಲ್ಲ, ಥ್ಯಾಂಕ್ ಯು. ಆ ಕಡೆ ಹೋಗ್ಬಿಟ್ರೆ ಇನ್ನೂ ಒಳ್ಳೆ ಸ್ಪಾಟ್ಗಳಿರುತ್ತೆ. ನಾವಿಲ್ಲೇ ಇರೋಣ. ನೋಡಿ ಫುಲ್ ಇಲ್ಲಿ ಫೋಟೋ ಸೆಷನ್ ಹೆಂಗೆ ನಡೆಯುತ್ತೆ ನೋಡಿ. ಅವರಲ್ಲಿ ನಿಂತಿದ್ದಾರೆ, ಫುಲ್ ಫೋಟೋ ಸೆಷನ್ಗೆ ಒಳ್ಳೆ ಸ್ಪಾಟ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ ಅವರು. ಸಖತ್ತಾಗಿದೆ ಜಾಗ. ನೀರು ಹಿಂಗೆ ಬೀಳ್ತದೆ, ನಾವು ನೀರು ಮೇಲೆ ಹಿಂಗೆ ಕಾಲಿಟ್ರೆ ಒಳ್ಳೆ ಮಜಾ. ಆ ರೋಡ್ ಅಂತೂ ಸೂಪರ್. ವಾಹ್. ಯಾ, ಇದರಿಂದ ನೀವು ನೋಡ್ಬೋದು ಯಾವ ಥರ ಫೋಟೋಗ್ರಫಿ ಹಿಂಗೆ ನಡೆಯೋದು. ನೋಡಿ ಅವ್ರು ಯಾವ ಥರ ಪೋಸ್ ಮಾಡ್ತಾ ಇದ್ದಾರೆ. ನಮ್ಮ ಕ್ಯಾಮ್ರಾಮನ್ ವಿಜಯ್. ಸೊ ನಮ್ಮ ವಿಜಯ್ ನಮ್ಮದೊಂದು ತೆಗಿತೀರಾ ಫೋಟೋ? ಹಾಂ ಬಾ, ಥ್ಯಾಂಕ್ ಯು. ಮತ್ತು 3 ಬೈಕ್ಗಳು ನಮ್ಮದು. ಇದು ಗಾಡಿ 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 ಇದು 3 ಬೈಕ್ಗಳು ನಿಂತಿದೆ ಇಲ್ಲೇ. ಇಲ್ಲ ಆ ಕಡೆ ನೋಡಿದೆ, ಅಲ್ಲಿ ಸಕ್ಕತ್ತಾಗಿದೆ ಸ್ಪಾಟ್. ಅದು ಇಲ್ಲಿ ಹೋಗ್ಬೋದು, ಸಕ್ಕತ್ತಾಗಿದೆ ಸ್ಪಾಟ್. ಐ ಲವ್ ಅಕಲ್ಪುಯ್ಯ ಏಂಜಲ್ ಕ್ರೂಸ್ಗೆ ಹೋಗೋಣ. ಇಲ್ಲಿ ಆ್ಯಕ್ಚುಲಿ ಕ್ರೂಸ್ ಬರುತ್ತೆ, ಇಲ್ಲಿ ಡೀಟೇಲ್ಸ್ ಹೇಳಿದ್ದಾರೆ. ಬಟ್ ಇವಾಗ ಈ ಟೈಮಲ್ಲೆಲ್ಲ ಕ್ರೂಸೆಲ್ಲ ಇಲ್ಲ, ಸೊ ಯಾವುದೂ ಇಲ್ಲ ಸದ್ಯಕ್ಕೆ. ನಾವು ಈ ವ್ಯೂನೇ ನೋಡಿ ಎಂಜಾಯ್ ಮಾಡಬೇಕಾಗಿದೆ. ಈ ಥರ ಇದೆ ವ್ಯೂ ನೋಡಿ. ಸೈಡಿಂದ ವ್ಯೂ ನೋಡಿ. ಇಲ್ಲಿ ಕ್ರೂಸ್ಗಳು ಹಿಂಗೆ ನಿಂತಿರುತ್ತೆ. ಸೊ ಈಚ್ ಆ್ಯಂಡ್ ಎವ್ರಿ ಕ್ರೂಸ್ ಮೈಟ್ ಹ್ಯಾವ್ ಇಟ್ಸ್ ಓನ್ ಮನಿ ಸಪ್ರೇಟಾಗಿ ಇರ್ಬೋದೇನೋ. ಎಷ್ಟೆಷ್ಟು ಕ್ರೂಸಿಗೆ ಎಷ್ಟೆಷ್ಟು ತೊಗೊತಾರೋ ಗೊತ್ತಿಲ್ಲ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಇಲ್ಲಿ ಫುಲ್ಲು ಈ ಥರ ಇದೆ ವ್ಯೂ, ಸೂಪರ್ ವ್ಯೂ, ಸಾಕಾಗಿದೆ. ಇಲ್ಲಿ ಕೋಯಿಕೋಡ್ ಹತ್ರ ಬಂದಾಗ ನೋಡಲೇಬೇಕಾದ ಜಾಗ ಇದು. ಇಲ್ಲೊಂದು ಸ್ಪಾಟ್ಗಳು ನೋಡಿ ಎಷ್ಟು ಸಖತ್ತಾಗಿದೆ. ಇಲ್ಲಿ ಒಳಗಡೆ ಅಂತ ಹೋಗ್ಬೇಕು. ಹೆಂಗಿದೆ
ಇಲ್ಲೊಂದು ಸಕ್ಕತ್ತಾಗಿದೆ ಇದು ಸ್ಪಾಟು. ಆ ಕಡೆಯಿಂದ ಬಂದರೆ ವಿನೀತ್ ಬಾಯ್, ಹೌ ಆರ್ ಯು ಫೀಲಿಂಗ್? ಅಲ್ಲಿ ನೋಡು, ಅಲ್ಲಿ ಸಕ್ಕತ್ತಾಗಿದೆ. ಅಲ್ಲಿ ನೋಡಿ, ಅಲ್ಲಿ ದೂರದಲ್ಲಿ ಸೂಪರ್ ಆಗಿದೆ. ಮರಗಳು, ನೀರುಗಳು. ಇಲ್ಲಿ ವ್ಯೂ ನೀವೇನು ನೋಡ್ತಾ ಇದ್ದೀರಾ, ಇದರ ಆಪೋಸಿಟ್ ನೀವು ಬರಬೇಕು. ಹಿಂಗಿದೆ, ಇಲ್ಲಿ ರೋಡ್ ಇದೆ, ರೋಡ್ ಆದ್ಮೇಲೆ ಬ್ಯಾಕ್ ವಾಟರ್ಸ್ ಇದೆ. ಇದಕ್ಕಿಂತ ಅದನ್ನ ಸ್ಪಾಟ್ ಬೇಕಾ? ನಮ್ಮ ಬೈಕ್ ಇಲ್ಲಿದೆ. ಇದಕ್ಕಿಂತ ವ್ಯೂ ಯಾವ್ದನ್ನ ಬೇಕಾ ಬೈ? So guys, we are in Kapat beach. Vinith, how are you feeling? Too good. Vijay? Don't ask, bro. So, Feeling, Vade. always hi. ಇವಾಗ ಕಾಪಟ್ ಬೀಚ್ ನೋಡಿ ಹೆಂಗಿದೆ, ಸಾಕಾಗಿದೆ ಅಲ್ಲ. ಆಲ್ಮೋಸ್ಟ್ ಸೇಮ್ ನಮ್ಮ ಮರವಂತೆ ಬೀಚ್ ಥರನೇ ಇದೆ ಇದು. ಸಾಕಾಗಿದೆ ಬೀಚು, ವ್ಯೂ ಕೇಳ್ತೀರಾ ಯಪ್ಪ. ನೋಡೋಣ, ಬಂದ್ಬಿಟ್ಟು ಟಿಪ್ ಆಫ್ ದ ಬೀಚಿಗೆ ಹೋಗ್ತಾ ಇದ್ದೀನಿ ಇವಾಗ. ನೋಡಿ ಸಾಕಾಗಿದೆ ಈ ವ್ಯೂ, ಸೂಪರ್ ಆಗಿದೆ. ಇದೊಂದು ವ್ಯೂ ತೊಗೊಂಬಿಡೋಣ. ಸೇಮ್ ಮರವತ್ತ ಈ ಅಲೆಗಳು ನೋಡ್ತಾ ಇದ್ರೆ ಸೂಪರ್ ಆಗಿದೆ ಅನ್ಸುತ್ತೆ ಅಲ್ಲ. ಓ ಓ ಓ ಓ ಓ ಕಾಪಟ್ ಬೀಚ್. ಅಲ್ಲಿ ನಮ್ಮ ಬೈಕ್ಸ್ ಇದೆ, ಇಲ್ಲಿ ಬೀಚ್ಗಳಿದೆ. ವಾವ್, ಸಕ್ಕತ್ತಾಗಿದೆ. ಮಾನ್ಸೂನಲ್ಲಿ ಇಲ್ಲಿ ಬನ್ನಿ, ಆದರೆ ಬಂದ್ಬಿಟ್ಟು ಬೀಚಲ್ಲಿ ಮಾತ್ರ ಎಲ್ಲೂ ಬಿಡೋದು ಇಲ್ಲ, ಇಳಿಲೂ ಬೇಡಿ. ಈ ಥರ ಒಂದು ವ್ಯೂ ಎಂಜಾಯ್ ಮಾಡಿಕೊಂಡು ನೀವು ಹೋಗ್ಬೋದು. ದಿಸ್ ಇಸ್ ಆ್ಯಕ್ಚುಲಿ ವರ್ತ್ ದ ರೈಡ್. ಮತ್ತೆ ಮಳೆ ಸ್ಟಾರ್ಟ್ ಆಯಿತು, ಯಾವುದು ಗುರು, ಮಳೆ ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ಲೆಟ್ಸ್ ಗೋ. ಇವಾಗ ಇದು ಮುಗಿಸ್ಕೊಂಡು ನಾವು ವಾಪಸ್ ವಾಯ್ನಾಡ್ಗೆ ಹೊರಡ್ತೀವಿ. ಟು ದ್ಯಾಟ್. ಸೊ ವಿನೀತ್, ಹೌ ಆರ್ ಯು ಫೀಲಿಂಗ್? Vinith? Hi Vinith, how are you feeling? Hungry? Happy. Roll. ಸೊ ಅಲ್ಲಿ ರೋಲ್ಸ್ ತಿನ್ನಕ್ಕೆ ಬಂದಿದ್ದೀವಿ ಒಂದು ಕಡೆ. ಆ್ಯಂಡ್ ಯಾವ ಕಾಪಟ್ ಬೀಚ್ ಅಲ್ಲ ನಾವು ನೋಡಿ, ಕಾಪಟ್ ಬೀಚ್ ನೋಡಿ ಮುಗಿಸ್ಕೊಂಡು ಸ್ನೇಹತಿರು ಕಾಪಟ್ ಬೀಚ್. ಅವಾಗ ನಿಮಗೆ ಪ್ರೀವಿಯಸ್ ವಿಡಿಯೋಲಿ ನೋಡಿರ್ತೀರ ಇರುತ್ತೆ. ಸೊ ದಿಸ್ ಇಸ್ ದ ಜಾಯಿಂಟ್. ಇಲ್ಲೇ ಹಲಾಲ್ ಚಿಕ್ ಫ್ರೆಶ್ ಆ್ಯಂಡ್ ಬೇಕ್, ರೆಡಿ ಟು ಕುಕ್ ಆ್ಯಂಡ್ ರೆಡಿ ಟು ಈಟ್. ಅವರೆಲ್ಲ ನಾನ್ ವೆಜ್ ಬಾರಿಸ್ತಾರೆ, ನಾನು ವೆಜ್ ಬಾರಿಸ್ತೀನಿ ಅಷ್ಟೇ. ನಾನು ಅವಾಗಲೇ ಹೇಳ್ದಂಗೆ ನಾವು ತಿನ್ನೋದೆಲ್ಲ ತೋರಿಸಲ್ಲ ನಿಮಗೆ. ಸೊ ಯಾಕಂದರೆ ರೀಸನ್ನು ನಿಮಗೆ ಗೊತ್ತಲ್ಲ, ಬಂದುಬಿಟ್ಟು ಅಪ್ಪ ಯಾರನ್ನ ಹಸುವಲ್ಲಿರೋರು ನೋಡಿದ್ರೆ ಬೇಜಾರಾಗುತ್ತೆ. ಸೊ ಅದಕ್ಕೋಸ್ಕರ ನಾನಿವಾಗ ಹೋಗ್ಬಿಟ್ಟು ಈ ಬೇಕ್ರಿಲಿ ಏನಾರ ಸ್ನ್ಯಾಕ್ಸ್ ತೊಗೊಂಬರೋಣ ಅಂತ ಇದ್ದೀನಿ. ತೊಗೊಂಡು ತಿಂದು ಬ್ಯಾಕ್ ಟು ವಾಯ್ನಾಡ್. ಸೊ ವಾಯ್ನಾಡಲ್ಲಿ ನಾಳೆ ಒಂದು 2 to 3 ಪ್ಲೇಸಸ್ ಪ್ಲ್ಯಾನ್ ಇದೆ, ಅದು ಮುಗಿಸ್ಕೊಂಡು. ಸೊ ನಾವಿಲ್ಲಿ ಬಂದುಬಿಟ್ಟು ಇಲ್ಲಿ ಟೀ ಕುಡಿಯೋಕ್ಕೆ ಅಂತ ನಿಲ್ಸಿದ್ವಿ. ತುಂಬ ಚೆನ್ನಾಗಿದೆ ಸ್ಪಾಟು, ಅಲಿಯನ್ಸ್ ಬೇಕ್ ಆ್ಯಂಡ್ ಕೂಲ್ ಅಂತ. ನೀವು ಕಾಪಟ್ ಬೀಚ್ ಹತ್ರ ಬಂದಾಗ ಇದನ್ನು ನಿಜವಾಗ್ಲೂ ವಿಸಿಟ್ ಮಾಡಿ. ಇವ್ರು ನಮ್ಮ ಫ್ರೆಂಡು ಸರ್, ಅವ್ರು ಹೋಗ್ತಿದ್ದೀನಿ ಪಾಪ. ಏನಂದರೆ ಅವರೇ ನನಗೆ ಅಲ್ಲಿ ಹೋಗ್ತಿರಲ್ಲ, ಅವರೇ ನನಗೆ ಇದು ಮಾಡಿಕೊಟ್ಟಿದ್ದು, ಬ್ರೆಡ್ ಟೋಸ್ಟ್ ಮಾಡಿಕೊಟ್ರು, ಏನೂ ಸಿಗೋಲ್ಲ ಅಂತ. ಹಾಯ್ ಬ್ರೋ ಹಾಯ್. ಇವರೇ ನಮ್ಗೆ ಅಸಿಸ್ಟ್ ಮಾಡಿದ್ದು. ಚೆನ್ನಾಗಿದೆ, ಬನ್ನಿ ಇಲ್ಲಿ ಬಂದಾಗ ಎಲ್ಲರೂ ಒಂದ್ಸಲ ಖಂಡಿತವಾಗ್ಲೂ ಬನ್ನಿ. ನಾವು ಇವಾಗ ಏನು ಮಾಡ್ತೀವಿ, ಇದೆಲ್ಲ ಮುಗಿಸ್ಕೊಂಡು ಇವಾಗ ಡೈರೆಕ್ಟಾಗಿ ನಾವು ವಾಯ್ನಾಡ್ಗೆ ಹೋಗ್ತಾ ಇದ್ದೀವಿ. ಸೊ ನಾಳೆ ಸಿಗೋಣ. ವಾಯ್ನಾಡಲ್ಲಿ ಒಂದು 2 to 3 ಪ್ಲೇಸಸ್ಗೆ ಹೋಗ್ತಾ ಇದ್ದೀವಿ. ಎಲ್ಲ ನೀವು ನೋಡಬೇಕು, ನೋಡ್ತೀರಾ. ವಿಲ್ ಗೋ ದ್ಯಾಟ್.